ನಮಸ್ಕಾರ. ನಮ್ಮ ದೇಹದಲ್ಲಿರುವ ಚಕ್ರಗಳಿಗೆ ಹೀಲಿಂಗ್ ಮಾಡುವ ಮೂಲಕ ಯಾವ ಯಾವ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು, ಚಕ್ರಗಳಲ್ಲಿ ಬ್ಲಾಕೇಜ್ ಕಂಡರೆ ಏನೇನು ಸಮಸ್ಯೆಗಳು ಕಾಣಿಸುತ್ತವೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಮಾತನಾಡ್ತಾ ಇದ್ದೇವೆ. ಇದೇ ವಿಡಿಯೋದ ಮೊದಲ ಭಾಗದಲ್ಲಿ ನಾವು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರಗಳಿಗೆ ಹೇಗೆ ರೇಖೆ ಹೀಲಿಂಗ್ ಮಾಡಿಕೊಳ್ಳಬೇಕು, ಆ ಹೀಲಿಂಗ್ ಮಾಡಿಕೊಳ್ಳುವ ಮೂಲಕ ನಮ್ಮ ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಂಡಿದೆ. ಈ ವಿಡಿಯೋದಲ್ಲಿ ನಾವು ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ ಹಾಗೂ ಸಹಸ್ರಾರ ಚಕ್ರಗಳ ಬಗ್ಗೆ ಮಾತನಾಡೋಣ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ಭಾಗವು ಮಹತ್ವದ್ದಾಗಿದೆ. ಈ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ವಿಡಿಯೋ ಚಾನಲ್ ರೇಖಿ ಮಾಸ್ಟರ್ ಆನಂದ್. ಈಗ ನಾವು ಅನಾಹತ ಚಕ್ರಗಳ ಬಗ್ಗೆ ಮಾತಾಡೋಣ. ಈ ಚಕ್ರ ಹೃದಯ ಭಾಗದಲ್ಲಿ ಇರುತ್ತದೆ. ಇದು ಪ್ರೀತಿ, ಕ್ಷಮೆ, ಕರುಣೆ, ಭಾವನಾತ್ಮಕ ಶಾಂತಿ ಇವುಗಳಿಗೆ ಸಂಬಂಧಿಸಿರುವಂತಹ ಚಕ್ರ. ಈ ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಕಂಡ್ರೆ ನೋವು, ಮನಸ್ಸಿಗೆ ಬೇಸರ, ದ್ವೇಷ, ಸಂಬಂಧಗಳಲ್ಲಿ ತೊಂದರೆ, ಇಂತಹ ಹಲವಾರು ಸಮಸ್ಯೆಗಳು ಕಾಣಿಸಿಕೊಳ್ತವೆ. ಈ ಚಕ್ರಕ್ಕೆ ರೇಖಿ ಹೀಲಿಂಗ್ ನೀಡುವ ಮೂಲಕ ಮನಸ್ಸು ಮೃದುವಾಗುತ್ತದೆ, ಇನ್ನೊಬ್ಬರನ್ನ ಕ್ಷಮಿಸುವಂತ ಗುಣ ನಮ್ಮಲ್ಲಿ ಬೆಳೆಯುತ್ತದೆ, ಒತ್ತಡ ನಿವಾರಣೆ ಆಗುತ್ತದೆ, ದ್ವೇಷ ನಿವಾರಣೆ ಆಗುತ್ತದೆ. ಈಗ ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ ನಮ್ಮ ಗಂಟಲಿನ ಭಾಗದಲ್ಲಿ ಇರುತ್ತದೆ. ಇದು ಸತ್ಯ ಹೇಳುವ ಶಕ್ತಿ, ಆತ್ಮಶಕ್ತಿ, ಮಾತನಾಡುವ ಕಲೆಗೆ ಸಂಬಂಧಿಸಿದ್ದು. ಈ ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಕಂಡರೆ ಮಾತನಾಡಲು ಹೆದರಿಕೆ ಉಂಟಾಗುತ್ತದೆ. ನಮ್ಮ ಒಳಗಿನ ಇರುವಂತಹ ಮಾತುಗಳನ್ನು ಹೊರಗೆ ಹಾಕಲು ನಾವು ತಡಕಾಡುವಂತ ಸಂದರ್ಭ, ಅಂದ್ರೆ ಗೊಂದಲಮಯ ವಾತಾವರಣ ಸಂದರ್ಭ ಕಾಣಿಸುತ್ತದೆ. ಮಾನಸಿಕ ಒತ್ತಡ ಕಡಿಮೆ ಆಗುತ್ತದೆ, ಸ್ಪಷ್ಟ ಮಾತುಗಳು ಬರುವುದಿಲ್ಲ. ಈ ಚಕ್ರಕ್ಕೆ ಹೀಲಿಂಗ್ ಮಾಡುವುದರಿಂದ ಮಾತನಾಡುವಂತ ಕಲೆ ಬೆಳೆಯುತ್ತದೆ. ಈಗ ಯಾರಾದರೂ ಕೆಲವೊಬ್ಬರಿಗೆ ಸ್ಟೇಜ್ ಕರೇಜ್ ಇರೋದಿಲ್ಲ. ಅದು ಯಾಕಂದ್ರೆ ಅವರಲ್ಲಿ ವಿಶುದ್ಧ ಚಕ್ರದ ಸಮಸ್ಯೆ ಇರುತ್ತೆ. ಕೆಲವೊಬ್ರು ಎಷ್ಟು ಸುಲಲಿತವಾಗಿ ಮಾತನಾಡ್ತಿರ್ತಾರೆ, ಯಾಕಂದ್ರೆ ಅವರ ವಿಶುದ್ಧ ಚಕ್ರ ಬಹಳ ಪರಿಣಾಮವಾಗಿ ಶಕ್ತಿಯುತವಾಗಿರುತ್ತದೆ. ಇನ್ನು ನಾವು ಆಜ್ಞಾ ಚಕ್ರದ ಬಗ್ಗೆ ಮಾತಾಡೋಣ. ಈ ಆಜ್ಞಾ ಚಕ್ರ ನಮ್ಮ ಎರಡು ಹುಬ್ಬುಗಳ ಮಧ್ಯೆ ಇರುತ್ತದೆ. ಇದು ಒಳನೋಟ, ಏಕಾಗ್ರತೆ, ಜ್ಞಾನ, ಮನಸ್ಸಿನ ಸ್ಪಷ್ಟತೆಗೆ ಸಂಬಂಧಿಸಿದ್ದು. ಈ ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಆದರೆ ಗೊಂದಲ, ಗಮನದ ಕೊರತೆ, ಏಕಾಗ್ರತೆ ಸಮಸ್ಯೆ, ಅತಿಯಾದ ಯೋಚನೆ ಇವೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳೆ. ಈ ಚಕ್ರಕ್ಕೆ ಹೀಲಿಂಗ್ ಮಾಡಿಕೊಳ್ಳುವ ಮೂಲಕ ಮನಸ್ಸಿನ ಶಾಂತಿ, ಏಕಾಗ್ರತೆ, ಸ್ಪಷ್ಟತೆಯನ್ನು ಕಂಡುಕೊಳ್ಳಬಹುದು. ಈಗ ನಾವು ಚಕ್ರದ ಕೊನೆಯ ಭಾಗ, ನಮ್ಮ ತಲೆಯ ಮೇಲಿರುವಂತ ಚಕ್ರ, ಸಹಸ್ರಾರ ಚಕ್ರ. ತಲೆಯ ಮೇಲ್ಭಾಗದಲ್ಲಿ ಈ ಚಕ್ರ ಇದೆ. ಇದು ಆಧ್ಯಾತ್ಮಿಕತೆ, ಇನ್ನರ್ ಪೀಸ್, ಒಳಗಿನ ಶಾಂತಿ, ವಿಶ್ವದೊಂದಿಗೆ ಸಂಪರ್ಕ, ಕನೆಕ್ಟಿವಿಟಿ, ಬ್ರಹ್ಮಾಂಡದೊಂದಿಗೆ, ಭಾವನಾತ್ಮಕತೆಗೆ ಸಂಬಂಧಿಸಿರುವಂಥ ಚಕ್ರ. ಈ ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಕಂಡ್ರೆ ನಾಸ್ತಿಕರು ಜಾಸ್ತಿ ಇರ್ತಾರೆ, ಆಧ್ಯಾತ್ಮಿಕತೆಯಿಂದ ದೂರ ಇರುತ್ತಾರೆ. ಈ ಚಕ್ರದಲ್ಲಿ ಹೀಲಿಂಗ್ ಮಾಡಿಕೊಳ್ಳುವ ಮೂಲಕ ಆಧ್ಯಾತ್ಮತೆ ಹೆಚ್ಚುತ್ತದೆ. ನಮ್ಮ ಮನಸ್ಸು, ದೇಹ ಹಗುರವಾದಂಥ ಅನುಭವ ಆಗ್ತದೆ, ಒತ್ತಡ ನಿವಾರಣೆ ಆಗ್ತದೆ, ಮನಸ್ಸಿನ ಶಾಂತಿ ಕಾಣಿಸುತ್ತದೆ, ಧ್ಯಾನದಲ್ಲಿ ಏಕಾಗ್ರತೆ ಕಾಣುತ್ತದೆ. ಎಷ್ಟೋ ಜನ ಧ್ಯಾನಕ್ಕೆ ಕೊಡ್ತಾರೆ, ಆದರೆ ಅವರಿಗೆ ಏಕಾಗ್ರತೆ ಕಾಣಿಸೋದೇ ಇಲ್ಲ. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿದರೆ ಏನಾದರೂ ವಿಚಾರಗಳು ಬರ್ತಾ ಇರ್ತವೆ. ಆದರೆ ಸಹಸ್ರಾರ ಚಕ್ರಕ್ಕೆ ನಾವು ರೇಖೆ ಮಾಡಿಕೊಳ್ಳುವ ಮೂಲಕ ಧ್ಯಾನದಲ್ಲಿ ಏಕಾಗ್ರತೆಯನ್ನು ಕಾಣಬಹುದು. ಈ 7 ಚಕ್ರಗಳು ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಂಡೆವು. ಈ 7 ಚಕ್ರಗಳು ನಮ್ಮ ಜೀವನದ ಒಂದೊಂದು ಹಂತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ನಮಗೆ ಸಿಟ್ಟಾದಾಗ, ಒತ್ತಡ ಬಂದಾಗ, ಅಥವಾ ಭವಿಷ್ಯದ ಸಮಸ್ಯೆಗಳು ಕಂಡಾಗ ಈ ನಮ್ಮ ಚಕ್ರಗಳಲ್ಲಿ ಸಮಸ್ಯೆ ಇದೆ, ಚಕ್ರಗಳು ಇಂಬ್ಯಾಲೆನ್ಸ್ ಆಗಿದ್ದಾವೆ ಅಥವಾ ಬ್ಲಾಕೇಜ್ ಕಾಣಿಕೊಂಡಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಯಾವ ಗುಣಗಳು ನಮ್ಮಲ್ಲಿ, ಅಂದರೆ ಕೋಪ, ಒತ್ತಡ, ಜೀವನದ ಭಯ, ಆತಂಕ ಇವೆಲ್ಲ ಕಾಣಿಸಿಕೊಳ್ಳುತ್ತವೆ,
ಆ ಚಕ್ರಕ್ಕೆ ಸಂಬಂಧಿಸಿದಂತೆ ನಾವು ಹೀಲಿಂಗ್ ಮಾಡಿಕೊಂಡಾಗ ಆ ಸಮಸ್ಯೆ ದೂರವಾಗ್ತದೆ. ರೇಖಿ ಮೂಲಕ ನಮ್ಮ 7 ಚಕ್ರಗಳಿಗೆ ಹೀಲಿಂಗ್ ಮಾಡುವ ಮೂಲಕ ಶಕ್ತಿಯನ್ನು ಸಮತೋಲನ ಮಾಡಿಕೊಳ್ಳಬಹುದು. 7 ಚಕ್ರಗಳು ಬ್ಯಾಲೆನ್ಸ್ನಲ್ಲಿದ್ದಾಗ ಜೀವನವು ಸುಖಕರವಾಗಿ ಯಾವುದೇ ಭಯ, ಆತಂಕ, ಆರ್ಥಿಕ ಸಮಸ್ಯೆ ಇವೆಲ್ಲದೇ ಇರಲಾರದಂತೆ ಸುಗಮವಾದಂಥ ಮಾರ್ಗದಲ್ಲಿ ನಡೀತದೆ. ನಿಮಗೆ ಯಾವ ಚಕ್ರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದನ್ನು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ನೋಡುವುದನ್ನು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಗ್ರೂಪ್ಗಳಲ್ಲಿ ಈ ವಿಡಿಯೋವನ್ನು ಹೆಚ್ಚಾಗಿ ಪ್ರಸಾರ ಮಾಡಿ. ನಿಮ್ಮ ಸ್ನೇಹಿತರು, ಸಂಬಂಧ ಕಳಿಸಿ. ನೀವು ಹೆಚ್ಚು ಪ್ರೋತ್ಸಾಹ ಮಾಡದಂತೆ ಇನ್ನೂ ಹೆಚ್ಚಿನ ವಿಷಯಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡುತ್ತಾ ಹೋಗುತ್ತೇನೆ. ನಮಸ್ಕಾರ.